ಹಲೋ, ಈಗ ನಾವು ಒಂದು ಚಿಕ್ಕದು ಕ್ರಾಫ್ಟ್ ಅನ್ನೋದನ್ನು ಮಾಡ್ತಾಯಿದ್ದೀನಿ. ಈಗ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ, ಬನ್ನಿ. ಒಂದು A4 ಸೈಜ್ ಶೀಟಲ್ಲಿ ಕಲರ್ ಪೇಪರ್ಸ್, ಲಾಂಗ್ ಪೇಪರ್ಸ್ ಬರುತ್ತಲ್ಲ, ಆ ಪೇಪರಲ್ಲಿ ಇಲ್ಲಿ ಅಳತೆ ತಗೊಂಡು ಕಟ್ ಮಾಡ್ಕೋಬೇಕು. ಇಲ್ಲಿ ಈಗ ಈ ಥರ ಅಳತೆ, ನಾನು ಮೊದಲೇ ಅಳತೆ ತಗೊಂಡು ಇಲ್ಲಿ ಕಟ್ ಮಾಡಿಬಿಟ್ಟಿದ್ದೀನಿ. ನೀವು ಅಳತೆ ತಗೊಂಡು ಕಟ್ ಮಾಡಬೇಕು, ಸರಿನಾ? ಕಟ್ ಮಾಡಿದ್ಮೇಲೆ ಏನು ಮಾಡಬೇಕು, ಮಧ್ಯಕ್ಕೆ ಒಂದು ಸಲ ಫೋಲ್ಡ್ ಮಾಡಿ. ಮಧ್ಯಕ್ಕೆ ಫೋಲ್ಡ್ ಮಾಡಿದ್ಮೇಲೆ ಈಗ ಲೈನ್ಸ್ ಕಾಣಿಸ್ತಾ ಇದೆ ಅಲ್ಲ, ಆ ಲೈನ್ ಮೇಲೆ ಇದನ್ನು ತೆಗೆದು ಇಲ್ಲಿ ಹಾಕಿ. ಓಕೆ ಫ್ರೆಂಡ್ಸ್, ಈಗ ನೋಡಿ ಇದು ಕಾಣಿಸ್ತಾ ಇದೆ ಅಲ್ಲ ನೀಟಾಗಿ. ಈಗ ಇದನ್ನ ಏನು ಮಾಡಬೇಕು ಅಂದರೆ, ಈಗ ಈ ರೌಂಡ್ಗೆ ಇದು ಸಾಲ್ಟೇಜ್ ಆಗುತ್ತಾ ಇಲ್ವಾ ಅಂತ ನೋಡಬೇಕು. ಈ ರೌಂಡಿಗೆ ಇದು ಸಾಲ್ಟೇಜ್ ಆಗುತ್ತಾ. ಇಲ್ಲಿ ತರ್ತರಿ ಇದೆಯಲ್ಲ ಅಲ್ಲಿ ಮಾಡಬಾರ್ದು, ಇಲ್ಲಿ ನೈಸ್ ಇದೆಯಲ್ಲ ಅಲ್ಲೇ ಮಾಡಬೇಕು, ಆವಾಗ ಚೆನ್ನಾಗಿ ಕೂರುತ್ತೆ. ಇಲ್ಲೇ ಚೆನ್ನಾಗಿ ಕೂರಲ್ಲ. ನೋಡಿ, ಈಗ ಇಲ್ಲೇ ಇಷ್ಟು ಗ್ಯಾಪ್ ಬಿಡಬೇಕು ಅಂದರೆ ಇದು ಸಾಲತ್ತಾ? ಇಲ್ಲ. ಅದರಿಂದ ಫಸ್ಟ್ ಒಂದು ಫೋಲ್ಡ್ ಮಾಡಿ, ನಿಮ್ಗೆ ಎಷ್ಟು ಅನಿಸುತ್ತೋ ಅಷ್ಟು ಫೋಲ್ಡ್ ಮಾಡಿ. ಇದು ಆಮೇಲೂ ಇಷ್ಟೇ ಇರುತ್ತೆ ಅಲ್ಲ, ಇಲ್ಲಿ ಅರಿದ್ರೂ ಇಷ್ಟೇ ಬರುತ್ತೆ. ಹಿಂಗೆ ಫೋಲ್ಡ್ ಮಾಡೇನು ಅದೇ ನೀವು ಫೋಲ್ಡ್ ಮಾಡೋಕ್ಕೆ ಹೋಗ್ಬೋದು, ಅಂಟಿಸೋವಾಗ ಹಿಂಗೆ ಫೋಲ್ಡ್ ಮಾಡೋಕ್ಕೆ ಹೋಗ್ಬಾರ್ದು, ಅರ್ದು ಬಿಟ್ಟೆ ಫೋಲ್ಡ್ ಮಾಡಬೇಕು. ಗ್ಯಾಪ್ ಬಿಟ್ಟರೆ ಇದು ಸಾಲ್ಟೇಜ್ ಆಗಲಿಲ್ಲ. ಅದಕ್ಕೆ ಏನು ಮಾಡಬೇಕು, ಇನ್ನೊಂದು ಫೋಲ್ಡ್ ತೊಗೊಂಡು ಇದನ್ನೆಲ್ಲ ಹಿಂಗೆ ಮಡ್ಚ್ಕೊಂಡು ನೋಡ್ಕೋಬೇಕು. ಯಾಕಂದರೆ ಇಲ್ಲಿ ಇದೆಯಲ್ಲ, ಇದ್ರದ್ದು ಪ್ರಾಬ್ಲಮ್ಮು ಜಾಸ್ತಿ ಆಗುತ್ತೆ. ಇದು ಇಲ್ಲಿ ಲೈನ್ಸ್ ಎಲ್ಲ, ವೇವ್ಸ್ ಎಲ್ಲ ಬರೆಯೋಕ್ಕೆ ಇದು ಜಾಗ ಸಾಲುತ್ತೆ. ಇನ್ನೊಂಚೂರು ಕೆಳಗಡೆ ಹಾಕೊಂಡ್ರು ಪರವಾಗಿಲ್ಲ. ಈಗ ಏನು ಮಾಡಬೇಕು ಅಂದರೆ, ಇಲ್ಲೆಲ್ಲ ಮಾರ್ಕ್ ಮಾಡಿದ್ದಲ್ಲ, ಇಲ್ಲಿ ಮಾರ್ಕ್ ಆಗಿದ್ದಲ್ಲ, ಅದಕ್ಕೆ ಫುಲ್ಲು ಅದನ್ನೀಗ ಹರಿಬೇಕು. ನೋಡಿ, ಈ ಪೇಪರು ವೇಸ್ಟ್ ಆಗಲ್ಲ, ಕೆಲವೊಂದಕ್ಕೆ ಯೂಸ್ ಆಗುತ್ತೆ. ಈಗ ಇದು ರೆಡಿ ಆಯಿತು. ಈಗ ಏನು ಮಾಡಬೇಕು, ಇಲ್ಲಿದೆ ಅಲ್ಲ, ಈಗ ನೀವು ಅದಕ್ಕೆ ಅಂತಲೇ ಒಂದು ಸ್ಮಾಲ್ ಬಾಲ್ಸನ್ನ ಬೇರೆ ಸಪ್ರೇಟ್ ಇಟ್ಕೊಂಡು ಬಿಗ್ ಬಾಲ್ಸನ್ನೇ ಬೇರೆ ಬೇರೆ ಸಪ್ರೇಟ್ ಇಟ್ಕೋಬೇಕು. ಈಗ ಇದನ್ನು ಏನು ಮಾಡಬೇಕು ಅಂದರೆ ಅಂಟಿಸ್ಬೇಕು. ಕೇಳಿದ್ರೆ ಸ್ಕೂಲವ್ರು ಕೇಳಿದ್ರು. ನೋಡಿ, ಈಗ ಇಲ್ಲಿ ಮಾರ್ಕ್ ಆಗಿರುತ್ತೆ ಅಲ್ಲ, ಹಿಂಗೆ ಮಾಡಿರೋದು. ಅಪ್ಪ ಬಂದಾಗ ನೋಡಿ, ಈಗ ಹಿಂಗೆ ಎಡ್ಜಲ್ಲಿ ಮಾತ್ರ ಗಮ್ ಹಾಕಿ, ಇಲ್ಲಾಂದರೆ ಗಮ್ಮು ಮಧ್ಯದಲ್ಲೆಲ್ಲ ಹಾಕಿದ್ರೆ ವೇಸ್ಟ್ ಆಗುತ್ತೆ. ಇದರಲ್ಲಿ ಹಿಂಗೆ ಸ್ಟ್ರೈಟ್ ಲೈನು, ಇಲ್ಲಿ ಬಿದ್ದರೂ ಪರವಾಗಿಲ್ಲ, ಇಲ್ಲೇ ಎಲ್ಲ ಅಂಟಿಸೋದು ಏನಾಗಲ್ಲ ಅದರಿಂದ. ನೋಡಿ, ಈಗ ಈ ಎಡ್ಜಲ್ಲಿ ಹಿಂಗೆ ಹಾಕಬೇಕು. ನೋಡಿ, ಈಗ ಎಡ್ಜಲ್ಲಿ ಹಾಕ್ತಲ್ಲ, ಇಲ್ಲಿ ಏನಾಗಲಿಲ್ಲ. ಅದರಿಂದ ನಿಮಗೆ ಏನಾದ್ರು ಇದು ಕೊಳೆ ಆಗಬಾರ್ದು. ನೋಡಿ, ನಾನು ಹಿಂಗೆ ಮಡ್ಚಿದ್ರೆ, ಹಿಂಗೆ ಮಡಚ್ತೀನಿ ಇದನ್ನು. ಇದು ಗಮ್ ಹಾಕ್ದೆ ಹಾರೋಗಕ್ಕೂ ಮುಂಚೆ ಮಡ್ಚಿರ್ತೀನಿ. ಇದು ಗಮ್ ಆಯಿತು ಅಂದ್ರು ನಾನು ನೋಡಿ, ನೀವೇ ಸರಿಯಾಗಿ ಇಲ್ಲಿ ಇದೆಲ್ಲ ಮುಚ್ತಾ ಇದೆ ಅಲ್ವಾ, ನಿಮ್ಗಂದ್ರೂ ಬೇಡವೇ ಬೇಡ, ನಮಗೆ ಆ ವಿಡಿಯೋ ಬೇಡವೇ ಬೇಡ ಅಂತ ಅನ್ನೋದಾದರೆ ಈ ತರ್ತರಿ ಹಾಕಲ್ಲ, ಅಲ್ಲಿಗೆ ಹಾಕೊಳ್ಳಿ, ಅಷ್ಟೇ ವ್ಯತ್ಯಾಸ.
ಈಗ ತರ್ತರಿಗೆ ಹಾಕೊಂಡ್ರೆ ಇಲ್ಲಿಗೆ ಏನು ಮಾಡ್ತಿಲ್ಲ ಅಲ್ವಲ್ಲ, ಅದರಿಂದ ಇಲ್ಲಿಗೆ ಆರಾಮ್ಸೆ ಹಾಕ್ಕೋಬೋದು ನಾನು. ನೋಡಿ ಹಿಂಗೆ ಹೀಗೆ ಈಗ ಕಾಣಿಸ್ತಾ ಇದೆಯಲ್ಲ, ಎಡ್ಜಿಗೆ ಮಾತ್ರ ನಾನು ಗಮ್ ಹಾಕಿರೋದು, ಆದ್ದರಿಂದ ಅದನ್ನು ಫೋಲ್ಡ್ ಮಾಡ್ತೀನಿ. ಇದು ನೀವು ಫೋಲ್ಡ್ ಮಾಡಾಗ ಇದು ಎಡ್ಜಸ್ ಚೆನ್ನಾಗಿ ಬರಬೇಕು, ಈ ಎಡ್ಜಸ್ ಸಮವಾಗಿ ಬರಬೇಕು. ಓಕೆನಾ? ಈಗ ಏನು ಮಾಡಬೇಕು ಅಂದರೆ, ಕೆಲವ್ರು ಏನಂತಾರೆ ಹಿಂಗೆ ಅಂಟಿಸ್ಬೇಕು ಅಂತ ಅಂತಾರೆ, ಅದು ತಪ್ಪು. ಯಾರು ಹೇಳ್ಕೊಟ್ಟಿದ್ರು ಅವರು ತಪ್ಪು ಹೇಳ್ಕೊಟ್ಟಿದ್ದಾರೆ. ಅದು ಹೆಂಗೆ ಅಂದ್ರೆ ಹೀಗೆ ಅಡಿಸ್ಬೇಕು. ಇನ್ನು ನೋಡಿ, ಈಗ ಅಂಟಿಸ್ಬೇಕಲ್ಲ ಹಿಂಗೆ, ಯಾಕಂದರೆ ಸುತ್ತ ಈ ಥರ ಬಬಲ್ಸ್ ಹಾಕ್ಬೇಕಲ್ಲ ದೊಡ್ಡ ದೊಡ್ಡ. ನೋಡಿ, ಇಲ್ಲಿ ಸಣ್ಣ ಬಾಲ್ಸ್ನ ನಾನು ಸಪ್ರೇಟ್ ಮಾಡಿಕೊಂಡು ಇಲ್ಲಿ ಬಿಗ್ ಬಾಲ್ಸ್ನ ನಾನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಅದು ಏನಕ್ಕೆ ಅಂತ ಅಂದರೆ, ಇಲ್ಲಿ ಸರೌಂಡ್ ಮಾಡೋದಕ್ಕೆ ಹಂಗೆ ಹಾಕ್ಕೊಂಡಿದ್ದೀನಿ. ಸರಿನಾ? ಈಗ ಇಲ್ಲಿಗೆ ಗಮ್ ಹಾಕ್ಬೇಕೀಗ. ಗಮ್ಮು ಕೆಲವರು ಇದನ್ನು ಯೂಸ್ ಮಾಡ್ತಾರೆ, ಕೆಲವರು ಗಮ್ನ ಇದು ಫ್ರೀ ಫಿಕ್ಸ್ ಅಂತ ಇರುತ್ತೆ, ಈ ಜಲ್ ಗಮ್ನ ಯೂಸ್ ಮಾಡ್ತಾರೆ. 5 ರೂಪಾಯಿ 10 ರೂಪಾಯಿ ಹೆಂಗೋ ಕಡಿಮೆ ಕೊಡ್ತಾರಲ್ಲ, ಇದನ್ನು ಬೇಕಾದ್ರೆ ಅವ್ರು 5 ರೂಪಾಯಿಗೂ ಕೊಟ್ಬಿಡ್ತಾರೆ. ನೋಡಿ, ನಮಗೆ ಸಿಕ್ಕಿದ್ದು 5 ರೂಪಾಯಿಗೆ. ಇಲ್ಲಿ ರೈಟ್ ಎಷ್ಟಿದೆ ನೋಡ್ತೀನಿ, 10 ಇದೆ. ಈ ರೈಟ್ 10 ಇದೆ, ಆದರೆ ನಮಗೆ 5ಗೆ ಕೊಟ್ಟರು. ಈ ಗಮ್ಮಲ್ಲಿ ಏನು ಡಿಫ್ರೆಂಟ್ ಅಂದರೆ, ಇದಕ್ಕೆ ಜಾಸ್ತಿ ಜೆಲ್ ಹಾಕಿರ್ತಾರೆ, ಜೆಲ್ ಮತ್ತು ವಾಟರ್ ಹಾಕಿರ್ತಾರೆ, ಸೊ ದಟ್ ಇದನ್ನು ಯೂಸ್ ಮಾಡೋಕ್ಕೆ ಹೋಗ್ಬಾರ್ದು. ಇದರಲ್ಲೇ ನಾನು ಮಾಡೋಕ್ಕೋಗಿ ನೋಡಿ ಹೆಂಗಾಗಿದೆ, ಈ ಥರ ಆಗೋಗ್ಬಿಡತ್ತೆ. ಈ ಥರ ನೀಟಾಗಿ ಮಾಡ್ತಿದ್ದೆ ಈ ಥರ ಆಗೋಗುತ್ತೆ. ಹಿಂಗೆ ಅಂಟಿಸ್ತೀನಿ ಅಂತ ಅಂದರೆ ಹಾಳಾಗುತ್ತೆ ಈ ಥರ. ಅದರಿಂದ ಇದನ್ನು ಅಂಟಿಸೋಕ್ಕೆ ಹೋಗಬೇಡಿ, ಅದು ಪೇಪರು ಕಿತ್ಕೊಬಂದ್ಬಿಡತ್ತೆ ಬೇಗ. ಒಂದು ಸ್ವಲ್ಪ ತಿರುತ್ತೆ, ಇದು ಸ್ವಲ್ಪ ತಕ್ಷಣ ನೋಡಿ ಕಿತ್ತೋಗ್ಬಿಟ್ಟಿರುತ್ತೆ, ಅದು ಆಟೋಮೆಟಿಕ್ಕಾಗಿ ಕಿತ್ತೋಗುತ್ತೆ. ಸೊ ದಟ್ ಇದನ್ನು ಯೂಸ್ ಮಾಡಬೇಡಿ, ಪೇಪರ್ ಹಾಳಾಗುತ್ತೆ. ಇದನ್ನು ಯೂಸ್ ಮಾಡಿ. ಇದು 10 ರೂಪೀಸ, ಇದು 10 ರೂಪೀಸ, ಆದರೆ ಕ್ವಾಲಿಟಿ ಬೇರೆ. ನೋಡಿ, ಈಗ ಸುತ್ತ ಎಡ್ಜೆಲ್ಲ ಹಾಕ್ಬೇಕು. ಇದನ್ನು ಆ ಕಡೆ ಈ ಕಡೆ ಹಾಕ್ಬಿಟ್ಟು ಎಡ್ಜೆಲ್ಲ ಹಾಕಲಿಲ್ಲ ಅಂದರೆ ನೋಡಿ ನಾವೀಗ ಮುಂಚೆ ತರಿ ಹಾಕೊಂಡಿದ್ದಲ್ವಾ, ಫಿಕ್ಸ್ ಆಗಲ್ಲ ಅಂತ ಅಂದಿದ್ದೆ, ಅದರಿಂದ ನೋಡಿ ಗಮ್ ಹಾಕ್ಕೊಂಡಿದ್ದೀನಿ. ಎಡ್ಜಿಗೆ ಮಾತ್ರ ಹಾಕೊಳ್ಳಿ. ನೋಡಿ, ಈ ಥರ ನೀಟಾಗಿ ಅಂಟಿಸ್ಕೊಬೇಕು. ನೋಡಿ, ಇದು ರೆಡಿ ಆಯಿತು. ಈಗ ಮಧ್ಯದ ಸುಮ್ಮನೆ ಸಾದಾ ಇದೆಯಲ್ಲ, ಅದಕ್ಕೇನಾದ್ರು ಫ್ಲವರ್ಸ್ ಆ ಥರ ಮಾಡಬೇಕಲ್ವಾ, ಅದಕ್ಕೀಗ ಇದು ಯೂಸ್ ಆಗುತ್ತಲ್ಲ. ನೀವು ಬೇಕಾದ್ರೆ ಬೇರೆ ಪೇಪರ್ನ ತೊಗೋಬೋದು.
ಇವಾಗ ನೋಡಿ ಇದು ಸ್ಕ್ವೇರ್ ಟೈಪು. ಬೇರೆಯವರು ಕತ್ರಿ ಕಟ್ ಮಾಡ್ತಾರೆ, ಹಂಗೆ ಮಾಡೋಕೆ ಹೋಗ್ಬೇಡಿ. ಇದ್ರ ಶೇಪ್ನಿ ಹಿಂಗೆ ಮಾಡಿ. ಹಿಂಗೆ ಮಾಡಿದ್ರೆ ಕತ್ರಿಗಿಂತ ಚೆನ್ನಾಗಿ ಶೇಪ್ ಬರುತ್ತೆ, ಸರಿನಾ? ಅದನ್ನೇ ಇಲ್ಲಿ ಇದು ಸ್ಕ್ವೇರ್ ಟೈಪು. ಈ ಸ್ಕ್ವೇರ್ ಟೈಪಲ್ಲಿ ಏನು ಮಾಡಬೇಕು ಅಂತ ಹಿಂಗೆ ಹಿಂಗೊಂದು ಫೋಲ್ಡು, ಹಿಂಗೊಂದು ಫೋಲ್ಡು, ಹಿಂಗೊಂದು ಫೋಲ್ಡು ನೋಡಿ. ನೆಕ್ಸ್ಟ್ ಇನ್ನೂ ಒಂದು ಫೋಲ್ಡ್ ಬೇಕು ಅಂದರೆ ನೀಟಾಗಿ ಮಾಡ್ಕೊಳ್ಳಿ, ಅದನ್ನು ಹಾಳು ಮಾಡಿಬಿಡ್ಬೇಡಿ. ನನಗೆ ಇನ್ನೊಂದು ಫೋಲ್ಡ್ ಬೇಡ, ಅದಕ್ಕೆ ನನಗೆ ನೋಡಿ. ನೋಡಿ ಇಲ್ಲಿ ಸ್ವಲ್ಪ ಕರ್ವ್ನ ತೆಗೀರಿ. ಸುಮ್ಮನೆ ನಾನು ಎರಡನ್ನ ಮಾಡ್ತೀನಿ, ಒಂದು ವೈಟ್ ಒಂದು ಇದು. ಮಮ್ಮಿ ಅಮ್ಮ ನೋಡಿ ಇದು ಕಟ್ ಮಾಡಾಯ್ತು ಅಲ್ಲ, ಈಗ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ವೈಟದು ಈಗ ಪಿಂಕದು ನಾನು ಓಪನ್ ಮಾಡಿದೆ, ಈಗ ವೈಟದು ಓಪನ್ ಮಾಡ್ತಾ ಇದ್ದೀನಿ ನೋಡಿ. ಇದು ಸಣ್ಣದು ಕಟ್ ಮಾಡಿದೆ, ಇದು ದಪ್ಪದ ಕಟ್ ಮಾಡಿದೆ. ಈಗ ಇದಕ್ಕೆ ಮಧ್ಯದಲ್ಲಿ ಸಾದಾ ಇದೆ ಅಂದ್ಬಿಟ್ಟು ಈ ಪಿಂಕ್ ವೈಟಿಗೆ ಮ್ಯಾಚ್ ಆಗೋವಂಥದ್ದು ಎಲ್ಲೋ ಬಿಟ್ಟ ಹಾಕೋದು. ಈಗ ಇದನ್ನ ಮಧ್ಯದಲ್ಲಿ ಅಂಟಿಸೋಕ್ಕೆ ಗಮ್ ಹೆಲ್ಪ್ನ ತಗೊಳ್ಳಿ. ನೋಡಿ ಎಷ್ಟು ನೀಟಾಗಿ ಕಾಂಬಿನೇಷನ್ ಕಾಣಿಸ್ತಾ ಇದೆ ಇದು ನೋಡಿ. ಅಂಟಿಸಿರೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದನ್ನ ಬಾಲ್ ಸ್ವಲ್ಪ ಎಷ್ಟೇ ಗಮ್ ಹಾಕಿದ್ರು ಇಲ್ಲಿ ನೋಡಿ, ಇದು ಡ್ರೈ ಆಗೋವರೆಗೆ ಇಲ್ಲಿಗೆ ಏನಾದರೂ ಡೆಕೋರೇಷನ್ ಬೇಕು ಅಂತ ಈ ಥರ ಮಾಡ್ಕೊಟ್ಟಿದ್ದೀನಿ. ಸುತ್ತ ಸ್ವಲ್ಪ ಹಾಕೊಳ್ಳಿ. ಈಗ 3 ಇದೆ ಅಲ್ವಾ, ಅದರಿಂದ ಬ್ಲೂ, ರೆಡ್, ಯೆಲ್ಲೋ, ಈ ಥರ ಸುತ್ತ ಜೋಡಿಸ್ಕೊಂಡು ಹೋಗ್ಬೇಕು. ನೋಡಿ ಈ ಥರ ಉಂಡೆ ಮಾಡಿದ್ದೀವಲ್ಲ, ಇದು ಯಾವ್ದ್ರಿಂದ ಹೆಂಗೆ ಮಾಡೋದು ಅಂದರೆ ಒಂದು ಶೀಟಲ್ಲಿ ಇದನ್ನು ನುಲಿಬೇಕು. ಅದು ನೀಟಾಗಿ ಮಾಡಿದ್ಮೇಲೆ ಅದನ್ನು ಗಟ್ಟಿಯಾಗಿ ಪ್ರೆಸ್ ಮಾಡಬೇಕು. ಗಟ್ಟಿಯಾಗಿ ಪ್ರೆಸ್ ಮಾಡಲಿಲ್ಲ ಅಂದರೆ ಅಲ್ಲೇ ಹಿಂಗೆ ಹರಡ್ಕೊಬಿಡ್ತದು. ಆಮೇಲೆ ನೀವು ಇಲ್ಲಿ ಗಮ್ ಹಾಕಿ ಅಂಟಿಸ್ತೀನಿ ಅಂತ ಅಂದ್ರು ನಾನು ಇದಾಗತ್ತಾ ನೋಡಿ. ಗಟ್ಟಿ ಪ್ರೆಸ್ ಆದಮೇಲೆ ಏನು ಮಾಡಬೇಕು, ಇದೇ ಥರ ಸುಮಾರು ಮಾಡ್ಕೊಬೇಕು. ಗಟ್ಟಿಯಾಗಿ ಪ್ರೆಸ್ ಮಾಡಬೇಕು. ನೋಡಿ 2 ಆಯ್ತಲ್ವಾ, ನೋಡಿ ಈ ಥರ ಅಂಟಿಸ್ಕೊಂಡು ಹೋಗ್ಬೇಕು.
ಈಗ ಏನಾದರೂ ಇದು ಸಾಲ್ಟೇಜ್ ಆಗಲಿಲ್ಲ ಅಂತ ಅಂದರೆ ಈಗ ನಿಮ್ಮ ಹತ್ರ ಒಂದು ಇದು ಉಳಿದಿರ್ಬೋದು ಮತ್ತು ಒಂದು ಕಲರ್ ಉಳಿದಿರ್ಬೋದು, 2 ಕಲರ್ ಉಳಿದಿರತ್ತಲ್ಲ, ಅದಕ್ಕೆ ಈ ಕಲರ್ನ 4 ಮಾಡಿಕೊಂಡು ಈ ಥರ ಅಂಟಿಸ್ಕೊಳ್ಳಿ. ಅದನ್ನು ಇಲ್ಲೂ ಮಾಡಬೇಕು. ಆನ್ ಮಾಡಿದ್ರಾ? ನೋಡಿ ಹೀಗೆ ನಾನು 2 ದಿಕ್ಕೂ ಈ ಥರ ಮಾಡಬೇಕು, ಸರಿನಾ? ಈಗ ಇಲ್ಲಿಗೆ ಬೇಯಿಸ್ಬೇಕಲ್ಲ, ಅದರಿಂದ ಆಫ್ ಮಾಡಮ್ಮ. ಆನ್ ಮಾಡಿದ್ರಾ? ನೀವು ಕೇಳ್ಬೋದು, ಯಾಕೆ ಬಬಲ್ಸ್ನ ತೊಗೊಂಡು ಸುತ್ತ ಅಂಟಿಸ್ತೀನಿ ಅಂತ ಅಂತೀರಲ್ಲ. ನೋಡಿ, ಇಲ್ಲಿ ಸುತ್ತ ಹಿಂಗೆ ಎಡ್ಜ್ಗೆ ಗಮ್ ಹಾಕೋಬೇಕು. ನೋಡಿ, ಎಡ್ಜಿಗೆ ಹಾಕೋಬೇಕು. ಎಡ್ಜ್ಗೆ ಸ್ವಲ್ಪನೇ ಹಾಕೊಳ್ಳಿ, ಫುಲ್ ಹಾಕೋಬಿಟ್ರೆ ಆಮೇಲೆ ನೀವು ಒಂಚೂರು ಲೇಟ್ ಆಗಿದ್ರೆ ಅದಕ್ಕೆ ಕಿತ್ತೋಗ್ಬಿಡತ್ತೆ ಅಷ್ಟೆ. ಅದೇನಾದ್ರು ಒಣಗೋದ್ರೆ ದಪ್ಪ ಬಾಲ್ಸ್ನ ತೊಗೊಳ್ಳಿ, ಸಣ್ಣ ಬಾಲ್ಸ್ನೆಲ್ಲ ತೊಗೊಂಡ್ರೆ ಇದು ಸಮ ಕಾಣಿಸಲ್ಲ. ಹಾಯ್ ಫ್ರೆಂಡ್ಸ್, ನೋಡಿ ಮಕ್ಳ ಜೊತೆ ಕುತ್ಕೊಂಡು ನಾವು ಏನು ಮಾಡ್ತಿದ್ದಾರೆ ಅಂತ ನೋಡ್ಕೊಳ್ಬೇಕು. ಮತ್ತು ಅವ್ರನ್ನೇ ಮಾಡೋದಕ್ಕೆ ಆದಷ್ಟು ಅವ್ರು ಮಾಡೋದಕ್ಕೇ ನಾವು ಎಂಕರೇಜ್ ಮಾಡಬೇಕು. ನಾವಂತೂ ಮಾಡ್ಕೊಡೋಕೆ ಹೋಗ್ಬಾರ್ದು. ಯಾಕೆಂದರೆ ಅವ್ರು ಕಲೀಲಿ ಅಂತಲೇ ಸ್ಕೂಲಿಂದ ಕೊಟ್ಟಿರುವಾಗ ನಾವು ಮಾಡಿಕೊಡೋದ್ರಿಂದ ನಾವು ಕಲ್ತಂಗಾಗುತ್ತೆ ವಿನಃ ಅವ್ರಿಗೆ ನಾವು ಹೇಳ್ಕೊಟ್ಟಂಗೆ ಆಗಲ್ಲ. ಹಂಗಾಗಿ ನೀವು ಆದಷ್ಟು ಮಕ್ಳಿಗೆಲೆ ಏನೇ ಆದರೂ ಮಾಡ್ಸೋಕ್ಕೆ ಟ್ರೈ ಮಾಡಿ. ಅವ್ರಿಗೆ ಮಾಡೋಕ್ಕೆ ಬರಲಿಲ್ಲ ಅಂದ್ರೆ 1 ಸಲ ಅಲ್ಲ 2 ಸಲ ಮಾಡಿಸಿ. ಅವಾಗ ಅವರೇ ಕಲಿತಾಗ ಅವರು ಕ್ರಿಯೇಟಿವಿಟಿಯಾಗಿ ಹೆಂಗೆ ಬೇಕಂಗೆ ಮಾಡೋದಕ್ಕೆ ಅವ್ರು ತಯಾರಾಗ್ತಾರೆ. ಇಲ್ಲ ನಾವೇ ಮಾಡಿಕೊಟ್ಟಾಗ ಅದೇನಾಗುತ್ತೆ, ನಾವು ಅವ್ರಿಗೆ ಏನು ಮಾಡೋದಕ್ಕಾಗೋದಿಲ್ಲ. ಆಮೇಲೆ ಅವರು ಮುಂದೆ ಮಾಡಬೇಕು ಅಂದ್ರೂ ಅವ್ರಿಗೆ ಕಷ್ಟ ಆಗುತ್ತೆ. ಹಂಗಾಗಿ ನಾವು ಎಷ್ಟಾಗುತ್ತೆ ಅಷ್ಟನ್ನು ಮಾಡಿಕೊಡೋಣ, ಇಲ್ಲ ಅಂತ ನಾನು ಹೇಳಲ್ಲ. ಅತಿಯಾಗಿ ಆಗಲ್ವಲ್ಲ ಅಂಥದ್ದನ್ನ ನಾವು ಮಾಡಿಕೊಡ್ಬೇಕು. ಇನ್ನು ಮಿಕ್ಕಿದ್ದೆಲ್ಲ ಅವ್ರ ಕೈಲೇ ಮಾಡಿಸೋದಕ್ಕೆ ನೀವು ಆದಷ್ಟು ಟ್ರೈ ಮಾಡಿ ಫ್ರೆಂಡ್ಸ್. ಆವಾಗ ಅವ್ರೇನು ಮಾಡ್ತಾರೆ, ತುಂಬ ಚೆನ್ನಾಗಿ ಕಲಿಯೋದಕ್ಕೆ ಎಂಕರೇಜ್ ಆಗುತ್ತೆ. ನೋಡಿ, ನಾನು ಇಲ್ಲಿ ಕೂತಿದ್ದೀನಿ, ಪಕ್ಕದಲ್ಲೇ ಕೂತ್ಕೊಂಡೊಳಗೆ ನಾನು ಹೇಳ್ಕೊಡ್ತಿದ್ದೀನಿ ಅಷ್ಟೇ. ಈ ರೀತಿ ಮಾಡಬೇಕು ಅಂತ ಹೇಳ್ತಿದ್ದೀನಿ. ಅವ್ರ ಸ್ಕೂಲ್ ಕಡೆಯಿಂದ ಇದೇ ರೀತಿಯೇ ಮಾಡಬೇಕು ಅಂತ ಹೇಳಿರೋದ್ರಿಂದ ಅವಳು ಮಾಡ್ತಿದ್ದಾಳೆ. ಕೆಲವೊಂದು ಮಿಸ್ಟೇಕ್ ಆದರೆ ನಾನೇನು ಮಾಡ್ತಿದ್ದೀನಿ, ಹೇಳ್ಕೊಡ್ತಿದ್ದೀನಿ. ಇದೇ ರೀತಿ ನೀವು ಜೊತೆ ಕೂತ್ಕೊಂಡು ಮಕ್ಕಳ ಜೊತೆ ಹೇಳ್ಕೊಟ್ಟಾಗ ಅವಕ್ಕೂ ಖುಷಿಯಾಗಿ ಇನ್ನೂ ಜಾಸ್ತಿ ಕಲಿಯೋದಕ್ಕೆ ಎಂಕರೇಜ್ ಆಗುತ್ತೆ ಫ್ರೆಂಡ್ಸ್. ಈ ರೀತಿ ಮಾಡಿ ನೋಡಿ. ಅವಳೇ ಕ್ರಿಯೇಟಿವ್ ಆಗಿ ಅವಳೇ ಮಾಡ್ಕೊತಿದ್ದಾಳೆ, ನೋಡ್ತಿದ್ದೀರಲ್ವ. ನಾನೇನು ಅವಳಿಗೆ ಇದರಲ್ಲಿ ನಾನು ಸಹಾಯ ಅನ್ನೋದು ಮಾಡ್ತಾಯಿಲ್ಲ. ಅವಳ ಕೈಲಿ ಆಗೋದೇ ಇಲ್ಲ ಅಂದಾಗ ಮಾತ್ರ ನಾನೇನು ಮಾಡ್ತೀನಿ, ಕೆಲವೊಂದನ್ನ ಮಾಡ್ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಸರಿ ನೋಡಿ, ಮೊದಲೆಲ್ಲ ನಾವುಗಳು ಇದು ಮಾಡ್ತಿದ್ವು, ಏನು ಮಾಡ್ತಿದ್ವು ಅಂದರೆ ಮಾಡ್ತಾನೆ ಇರಲಿಲ್ಲ. ನಮಗಿಷ್ಟು ಕ್ರಿಯೇಟಿವ್ ಆಗಿ ಇಷ್ಟೇನು ಮಾಡಿಸ್ತಾನೆ ಇರಲಿಲ್ಲ. ಗೌರ್ಮೆಂಟ್ ಸ್ಕೂಲಲ್ಲಿ ನಾವುಗಳೆಲ್ಲ ಓದಿರೋದ್ರಿಂದ ಕೆಲವೊಂದು ಮಾಡಿಸ್ತಿದ್ರು. ಮೊದಲು ತಕ್ಕಂಗೆ ಇಷ್ಟೊಂದೇನು ಕೊಡ್ತಾನೂ ಇರಲಿಲ್ಲ, ಪ್ರಾಜೆಕ್ಟ್ಗಳು ಇಷ್ಟೊಂದು ಮಾಡ್ತಾನೂ ಇರಲಿಲ್ಲ. ಈಗ ಮಕ್ಳ ಮುಖಾಂತರ ನಾವು ತಿರ್ಗಾ ಮತ್ತೆ ಅವೆಲ್ಲನೂ ಮಾಡೋ ಹಾಗೆ ಆಗಿದೆ. ಅದೊಂಥರ ಖುಷಿ. ಈಗ ಮತ್ತೆ ನಾವು ಸ್ಕೂಲ್ಗೆ ಹೋಗಿ ತಿರ್ಗಾ ಕೂತ್ಕೊಂಡು ಕಲಿತಿದ್ದೀವಿ ಏನೋ ಪಾಠನ ಅನ್ನಿಸ್ತಿದೆ. ಏಕೆಂದರೆ ಮಕ್ಕಳಿಗೆ ಹೇಳ್ಕೊಡೋದ್ರಿಂದ ಅದರಿಂದ ನಾವು ಕಲಿತಂಗಾಯ್ತದೆ, ಮಕ್ಳಿಗೂ ಕಲಿಸ್ದಂಗಾಗುತ್ತೆ. ಹಂಗಾಗಿ ನೋಡಿ ಈಗ ನಿಮಗೆ ಇದು
ರೆಡಿ ಆಯಿತು. ಇಲ್ಲೆಲ್ಲ ಖಾಲಿ ಖಾಲಿ ಇದೆ ಅಂತ ಅಂದ್ಬಿಟ್ಟು ನಾನೇನು ಮಾಡಿದ್ದೀನಿ, ವೇವ್ಸ್ ಎಲ್ಲಿದೆಲ್ಲ ಇದನ್ನು ನಾನು ಓಕೆ ಈಗ ವೇವ್ಸ್ ಅನ್ನೋದನ್ನು ಮಾಡ್ಕೊಂಡಿದ್ದೀನಿ ನೋಡಿ. ಸ್ವಲ್ಪ ಇಟ್ಕೊಂಡೆ. ಈ ವೇವ್ಸನ್ನು ಏನು ಮಾಡ್ತೀನಿ ಅಂದರೆ ಇಲ್ಲಿ ಅಂಟಿಸ್ತೀನಿ, ಸರಿನಾ? ಗಮ್ ಇದೆಯಲ್ಲ, ಈ ಗಮ್ಮ ಅಂಟಿಸ್ಬೇಕು ವೇವ್ನ. ಟಚ್ ಆಗಬೇಕಲ್ವಾ? ಟಚ್ ಆಗೋಂಗಿಲ್ವಾ? ಈಗ ಸುತ್ತ ಹಿಂಗೆ ಮಾಡ್ಕೋಬೇಕು ನೋಡಿ. ಲಾಸ್ಟಿಗೆ ಆಯ್ತಲ್ಲ, ಇನ್ನೊಂದೇ ಒಂದು ಮಾಡೋದಿತ್ತು. ಈಗ ಇದಕ್ಕೆ ಅಂಟಿಸೋದಕ್ಕೆ ಏನಾದರೂ ಬೇಕಾಗುತ್ತೆ ಅಲ್ಲ, ಅದಕ್ಕೆ ನಾನೇನು ಮಾಡಿದ್ದೀನಿ, ಈ ಥರ ಸ್ವಲ್ಪ ಕಟ್ ಮಾಡಿಕೊಂಡು ತ್ರೀ ಕಲರ್ಸ್ನ ಕಟ್ ಮಾಡಿದ್ದೀನಿ. ಅದು ಹೇಗೆ ಕಟ್ ಮಾಡೋದು ಅಂದರೆ, ಈಗ ಇದು ರೋಲಿಂಗ್ ಮಾಡ್ಕೊಂಡಿದ್ದೀನಿ ಮತ್ತು ಒಂದು ಪೇಪರ್ ಇಟ್ಕೊಂಡಿದ್ದೀನಿ. ಇದು ರೋಲ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ. ಇದನ್ನು ರೋಲ್ ಮಾಡೋದು ಹೇಗೆ ಅಂತ ಹಿಂಗೆ ತೋರಿಸ್ಕೊಡ್ತೀನಿ. ಇದು ಸಣ್ಣಕ್ಕೆ ರೋಲ್ ಮಾಡಿದ್ರೆ ಈ ಥರ ರೋಲಿಂಗ್ ಚೆನ್ನಾಗಿ ಬರುತ್ತೆ ನೋಡಿ. ಈ ಥರ ರೋಲಿಂಗ್ ಚೆನ್ನಾಗಿ ಬರುತ್ತೆ. ನಾನು 3 ಕಲರ್ಸ್ ಹೇಳಿದ್ನಲ್ಲ, ಅದು ರೆಡ್ಡು, ಪಿಂಕು, ಸ್ಕೈ ಬ್ಲೂ ಮತ್ತು ಇನ್ನೊಂದು ಎಲ್ಲೋ ತಗೊಂಡೆ. ಎಲ್ಲೋ ಆಗಲ್ಲ, ಅದಕ್ಕೆ ಎಲ್ಲೋ ಅನಿಸಿದೆಯಲ್ವ ಅಲ್ಲಿ. ಈ ಎಲ್ಲೋ ಅದು ಎಲ್ಲೋ ಅಲ್ಲ, ಲೈಟ್ ಎಲ್ಲೋ ಆದ್ರೂ ಕಾಣಿಸುತ್ತೆ. ಬೇಡ ನೋಡಿ, ಹೀಗೆ ಹಾಕ್ಕೊಂಡು ಬ್ಲೂನ ನೀಟಾಗಿ ಹಾಕೋಬೇಕು, ಜಾಸ್ತಿ ಹಾಕೋಬಾರ್ದು. ಫಸ್ಟ್ ಇದನ್ನ ಈ ತಿರಿ ನೋಡಿ. ಈ ಕತ್ರಿಲಿ ನೀಟ್ ಶೇಪಿಗೆ ಹಿಂಗೆ ಕಟ್ ಮಾಡ್ಕೋಬೇಕು. ನೋಡಿ, ಈ ತಿರೆ ಕಟ್ಟಾಯ್ತಲ್ಲ, ಇದು ಕಟ್ಟಾದ್ಮೇಲೆ ಇದನ್ನೆಲ್ಲ ವೇವ್ಸ್ಗೆ ಅಂಟಿಸ್ಬೇಕು. ಇದನ್ನ ಡಿಪ್ ಮಾಡ್ಕೊ ಬನ್ನಿ.
ಸ್ಕಿನ್ನು. ಈಗ ಇದೇ ಥರ ಎಲ್ಲದನ್ನು ಹಿಂಗೆ ಅಂಟಿಸ್ಕೋಬೇಕು. ಮಮ್ಮಿ ಆಫ್ ಮಾಡಿ, ಅಮ್ಮ ಆಫ್ ಮಾಡಿ, ಆಫ್ ಮಾಡಿ, ಆನ್ ಮಾಡಿ. ಈಗ ನೋಡಿ ಈ ಥರ ರೆಡಿ ಆಯಿತು. ಈಗ ಆ್ಯಕ್ಟಿವಿಟಿ ಫುಲ್ಲು ರೆಡಿ ಆಯಿತು. ಫ್ಲಾಸ್ ನೋಡಿ ಇದು ಸ್ವಲ್ಪ ಡ್ರೈ ಆಗಿದೆ. ಒಂದ್ಸಲ ನೋಡ್ಕೊಳ್ಳಿ, ಯಾವ್ದಾದ್ರು ಡ್ರೈ ಆಗಿರಲ್ಲ ಅದೆಲ್ಲ ನೋಡಿಕೊಂಡು ಅಲ್ಲಲ್ಲೇ ಗಮ್ ಹಾಕೋಬೇಕು. ಏನಾದ್ರು ಕಿತ್ತೋಗ್ಬಿಟ್ರೆ ಕಷ್ಟ ಆಗುತ್ತೆ. ಇದೇನು ಅಂದರೆ ಈಗ ಇದು ಏನು ಅಂದರೆ ಇಲ್ಲಿಗೆ ಇದು ಏನು ಅಂದರೆ ಕೈ ಎತ್ತಿಲಿ ಹಿಂಗೆ ಹ್ಯಾಂಗಿಂಗು ಇಲ್ಲಿ ಹೋಲ್ ಮಾಡಿ ಇಲ್ಲಿ ದಾರ ಕಟ್ಟಬೇಕು. ಇಲ್ಲಾಂದರೆ ಹಿಂದೆ ಪ್ಯಾಚ್ ಹಾಕ್ಬೋದು. ದಾರ ಕಟ್ಬಿಟ್ಟು ಈಗ ಒಂದು ಮೊಳೆಗೆ ಇದನ್ನ ಮಾಡಿಲ್ಲ, ಅದರಿಂದ ನೋಡಿ ಹಿಂಗೆ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೇ ಇದು ಒಂದು ಸಣ್ಣ ಆ್ಯಕ್ಟಿವಿಟಿ.